ಚೀಯೋನಿನಲ್ಲಿರುವ ಯೆಹೋವನು ದೊಡ್ಡವನು, ಆತನು ಎಲ್ಲ ಜನಾಂಗಗಳಲ್ಲಿ ಮಹೋನ್ನತನು. ಸೋಮವಾರ 1 ಡಿಸೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 13ನೇ ವಚನ. ಆದರೆ ಆ ದೂತನು ಜಕರಿಯನಿಗೆ, ಜಕರಿಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಸಬೇತಳು ನಿನಗೆ ಒಬ್ಬ ಮಗನನ್ನು ಹೆರುವಳು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ಅಸಾಧ್ಯವಾದಂಥ ಪರಿಸ್ಥಿತಿಯಲ್ಲೂ ನಿರೀಕ್ಷೆ ಕೊಡುವಂಥವನು, ಆಶೀರ್ವದಿಸಿ ಅದ್ಭುತ ಮಾಡುವಂಥವನೂ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸೋತು ಹೋದಂಥ ಸ್ಥಿತಿಯಲ್ಲೂ ನಿರೀಕ್ಷೆ. ಕರ್ತನಲ್ಲಿ ಪ್ರಿಯರೇ, ಜಕರಿಯನು ದೇವಾಲಯದಲ್ಲಿ ದೇವರ ಸೇವೆ ಮಾಡುವಂಥ ಆ ಸಮಯದಲ್ಲಿ ದೇವರು ತನ್ನ ದೂತನನ್ನು ಕಳಿಸಿ ಜಕರಿಯನಿಗೆ ತನ್ನ ಮಾತನ್ನು ತಿಳಿಸಿದನು. ಆದರೆ ಲೂಕನು ಜಕರಿಯನನ್ನು ಪರಿಚಯ ಮಾಡುವಾಗ ತಾನು ಯಾಜಕನು, ಆರೋನನ ಮನೆತನದವನು, ತಾನು ಎಲಿಸಬೇತಳು ಬಹಳ ಯೋಗ್ಯವಾದ ರೀತಿಯಲ್ಲಿ ಜೀವನ ಜೀವಿಸಿದ್ದಾರೆ ಎಂಬುದಾಗಿ, ಮತ್ತು ಅವರ ಸ್ಥಿತಿಯನ್ನು ಕೂಡ, ಅಂದರೆ ಅವರು ಬಹಳ ಮುಪ್ಪಿನಲ್ಲಿ ಇದ್ದಾರೆ, ಅವರಿಗೆ ಮಕ್ಕಳಿಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಈ ಮಾತನ್ನು ತಿಳಿಸುತ್ತಾನೆ. ಆದರೆ ಈ ಒಂದು ವಚನದಲ್ಲಿ ನಾವು ನೋಡುವಂಥದ್ದು, ದೇವರು ತನ್ನ ದೂತನನ್ನು ಕಳಿಸಿದಾಗ ಮೊದಲು ಹೆದರಬೇಡ ಎಂಬುದಾಗಿ, ಅಂದರೆ ಯಾವ ಸ್ಥಿತಿಗೂ, ಅಂದರೆ ಆ ಸ್ಥಿತಿಯಲ್ಲಿ ದೇವದೂತನನ್ನು ನೋಡಿದಂಥ ಆ ಭಯದಲ್ಲಿದ್ದಾಗಲೂ ಹೆದರಬೇಡ ಎಂಬುದಾಗಿ ಹೇಳುತ್ತಾ, ಎರಡನೇ ಮಾತು, ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜಕರಿಯನ ಪ್ರಾರ್ಥನೆ ತಾನು ತನ್ನ ಕುಟುಂಬದ ವಿಚಾರವಾಗಿ ಇರುವಂಥದ್ದು ಇಲ್ಲಿ ನಾವು ತಿಳ್ಕೊಳ್ಳುತ್ತೇವೆ. ಆದರೆ ವಯಸ್ಸಾದ ನಂತರವೂ, ಅಂದರೆ ಲೋಕದ ರೀತಿಯಲ್ಲಿ ಯಾವ ಪ್ರಾರ್ಥನೆಗೆ ತಾನು ಯೋಗ್ಯವಾದ ರೀತಿಯಲ್ಲಿ ದೈಹಿಕವಾಗಿ ಬಲವಾಗಿ ಇರುವಂಥ ಸಮಯದಲ್ಲೇ ಆ ಪ್ರಾರ್ಥನೆಗೆ ಉತ್ತರ ದೊರಕಬೇಕಾಗಿತ್ತೋ ಅದನ್ನು ಮೀರಿದ ಸಮಯದಲ್ಲಿ ದೇವರು ಪ್ರಾರ್ಥನೆ ಕೇಳಿದ್ದಾನೆ. ಅಂದರೆ ಅಸಾಧ್ಯವಾದಂಥ ಪರಿಸ್ಥಿತಿ, ಯಾವ ಪ್ರಾರ್ಥನೆಗೋಸ್ಕರವಾಗಿ ನಾವು ಬೇಡುತ್ತಿದ್ದವೋ ಆ ಸಮಯ ದಾಟಿ ಹೋಗಿದೆ. ಆದರೂ ದೇವರು ಕೇಳಿದಾಗ ಆ ಸಾಧ್ಯವಾದಂಥ ಪರಿಸ್ಥಿತಿಯನ್ನೇ ಬದಲಾಯಿಸಿ ಅವರಿಗೋಸ್ಕರವಾಗಿ ದೇವರು ಮಗುವನ್ನು ಕೊಡುವಂಥವನಾಗಿದ್ದಾನೆ. ಅಂದರೆ ನಿರೀಕ್ಷೆಯೇ ಇಲ್ಲದಂಥ ಸಮಯದಲ್ಲಿ, ಸೋತು ಹೋದಂಥ, ತತ್ತರಿಸಿ ಹೋದಂಥ ಸಮಯದಲ್ಲೂ ಕೂಡ ನಿರೀಕ್ಷೆ ಇರುವಂಥದ್ದು. ಯಾಕಂದರೆ ದೇವರಿಗೆ ಎಲ್ಲವೂ ಸಾಧ್ಯ, ಯಾವುದೂ ಅಸಾಧ್ಯ ಇಲ್ಲ. ದೇವರ ಕೈಲಿ ಎಲ್ಲವೂ ಸಾಧ್ಯ. ಆ ಸಾಧ್ಯತೆಯಲ್ಲಿ ನಿರೀಕ್ಷೆ ಇಟ್ಟು ಮುಂದೆ ಸಾಗೋಣ. ಕರ್ತನೇ ದಯಮಾಯ ಸ್ವಾಮಿ, ನಿನ್ನಲ್ಲಿಯೇ ನಿರೀಕ್ಷೆ ಇಡಲು ನಮ್ಮನ್ನು ಬಲಗೊಳಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.